ಮಹಾಲಕ್ಷ್ಮಿ ತೆಗೆದಾಳೆ. ಮದುವೆಗೆ ಒಳ್ಳೆ ಜೋಡಿನೇ ಹುಡುಕಿದ್ಯಾ? ಅಯ್ಯೋ, ಎಂತ ಮಿನಿಸ್ಟ್ರು, ಎಂತ ಒಳ್ಳೆ ಜೋಡಿ ಅಂತ ಕಂಡಿಡಿದ್ಬಿಟ್ರು. ಇಂಥವ್ರಿಂದಲೇ ನಮ್ಮ ದೇಶ ಉದ್ಧಾರ ಆಗೋದು. ಅಲ್ಲ, ಇವ್ ಯಾವ ಸೀಮೆ ಮಿನಿಸ್ಟ್ರು ಅಂತ? ಈ ವಿನಂತಿನ ಅಲ್ಲ ಅಲ್ಲ, ಈ ವಾಂತಿನ ಹೋಗಿ ಹೋಗಿ ಮಹಾಲಕ್ಷ್ಮಿ ಅಂತವನಲ್ಲಪ್ಪ. ಹೇಗಿದ್ರೆ ಏನ್ ಬಂತು? ಅವಳ ಹಣೆ ಬರದಲ್ಲಿ ಅವನನ್ನ ಕಟ್ಕೊಳ್ಳೋ ಯೋಗ ಇಲ್ವಲ್ಲ. ನೋಡಮ್ಮ, ನಮ್ಮ ಭದ್ರ ತುಂಬಾ ಒಳ್ಳೆ ಹುಡುಗ. ಅವನ್ ಸಂತೋಷವಾಗಿ ನೋಡ್ಕೋಬೇಕು. ಏನಪ್ಪ ಗೌಡ, ಮನೆಯಲ್ಲಿ ಕೆಲ್ಸಗಾರನ ಬದಲಾಯಿಸ್ಬಿಟ್ರಂಗಿದೆ. ಹಂಗೇನಾದ್ರೂ ಪಕ್ಷ ಗಿಕ್ಷ ಬದಲಾಯಿಸ್ತೀವಿ ಹಂಗೆ? ಅಣ್ಣ, ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಹೋದ್ಸಲ ಬಂದಾಗ ಈ ಹುಡುಗಿ ಇರ್ಲಿಲ್ಲ, ಈ ಸಲ ಏನಾದ್ರು ಕೆಲ್ಸಗಾರನ ಬದಲಾಯಿಸಿದ್ಯೇನೋ ಅನ್ಕೊಂಡೆ. ನೋಡಮ್ಮ, ಒಂದ್ ಗ್ಲಾಸ್ ನೀರು ತಗೊಂಡ್ಬರ್ತೀಯಾ? ತತ್ತೀನಿ. ಒಂದ್ ನಿಮಿಷ, ಚಿತ್ರ ತತ್ತವಳೆ. ಯಾಕೆ ಶಿವರಮ್ಮ, ನಾನೇನು ತಪ್ಪು ಮಾತಾಡಿದ್ನ? ಎಲ್ಲರೂ ಹೀಗೆ ಬರೋಣ. ಸಾಹೇಬ್ರೆ, ಇವಳೇ ನನ್ನ ಹೆಂಡ್ರು, ಹೆಸರು ವಿದ್ಯಾ ಅಂತ. ಇವಳು ಮಾತ್ರನೇ ನಂಗೆ ಸರಿಯಾದ ಜೋಡಿ. ಏನಪ್ಪ, ಈ 6 ಅಡಿ ಹೋಗಿ ಹೋಗಿ 3 ಅಡಿಗೆ ರೊಚ್ಚಿಗೆದ್ದು ಸಪೋರ್ಟ್ ಮಾಡ್ತಾವನಲ್ಲಪ್ಪ. ಈಡು ಜೋಡಿ ಮಾತ್ರ ಸರಿಯಾಗದೆ. ಒಳ್ಳೇದಲ್ಲಿ ಕಣ್ರಪ್ಪ. ಕ್ಷಮಿಸು ಭದ್ರ, ಆ ಹುಡುಗಿ ನೀನ್ ಹಿಂದೆ ಬಂದು ನಿಂತ್ಕೊಂಡಿದ್ಕೆ ನಾನು ನಿನ್ನ ನೆಮ್ಮದಿ ಇಟ್ಕೊಂಡ್ಬಿಟ್ಟೆ. ಅಣ್ಣ, ನೀವು ಗೊತ್ತಿಲ್ಲದೆ ಹಂಗೆ ಹೇಳಿದ್ರಿ. ಬಿಡಿ ಅಣ್ಣ, ಪರವಾಗಿಲ್ಲ. ಅಯ್ಯೋ, ಪರವಾಗಿಲ್ಲ ಸರ್. ಕಿರಣ್, ನೋಡಿ, ನಿಮ್ಮಿಬ್ಬರು ದಾಂಪತ್ಯ ಜೀವನ ಚೆನ್ನಾಗಿರ್ಲಿಪ್ಪ. ಭದ್ರ, ಇದೆಯಾ? ಆಶೀರ್ವಾದ ತಗೊಳ್ಳಿ. ನಿಮ್ಮಿಬ್ರು ಒಳ್ಳೇದಾಗ್ಲಿಪ್ಪ. ನೋಡಮ್ಮ, ನೀನ್ ಕಾಲ್ ಮುರಿದಿದ್ದ ನಿಮ್ಮ ಮಾವ ಈ ಸಲ MLA ಗೆದ್ದು ಬರ್ಬೇಕು. ಹೊಟ್ಲೆ ಅಣ್ಣ, ಯಾಕಪ್ಪ, ಏನು ಕುತ್ಕೊಳ್ಳಿ, ಹೇಳ್ತೀನಿ. ಕುತ್ಕೊಳ್ಳಿ ನೀವು. ನಮ್ಮ ಅಡ್ಡಿ ಗಂಟ ಬಂದಿದ್ದೀರಾ, ಹಂಗೆ ಕಳ್ಸಕ್ಕಾಗ್ತದೆ? ನೋಡ್ದೋಡ, ಕಾರಲ್ಲಿ ಬರ್ಬೇಕಾದ್ರೆ ನನ್ ಕಿರಣ ಹೇಳ್ದ, ಗೌಡ್ರು ಬಡವ್ರ ಮನೆ ಹೆಣ್ಮಗಳನ್ನ ಸೊಸೆ ಮಾಡ್ಕೊಂಡವ್ರೆ ಅಂತ. ಅದು ಮರ್ತೋಗ್ಬಿಟ್ಟಿತ್ತು. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಅಣ್ಣ, ಮತ್ತೆ ಅದೇ ಹೇಳ್ತಾ ಇದ್ದೀರಲ್ಲ.
ಗೊತ್ತಿಲ್ಲದೆ ಆಗಿರೋ ತಪ್ಪಲ್ವೇ ಬಿಡಿ. ಸರಿ ಗೌಡ, ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು. ಅವರು ಸಿಟಿ ಕಡೆ ಬಂದಾಗ ನನ್ನನ್ನು ಭೇಟಿ ಮಾಡು. ಸ್ವಲ್ಪ ಎಲೆಕ್ಷನ್ ವಿಷಯ ಮಾತಾಡ್ಬೇಕಾಗಿತ್ತು. ಸರಿ ಬರ್ತೀನಪ್ಪ, ಮೀಟಿಂಗ್ ಇದೆ. ಬರ್ತೀನಪ್ಪ.